ಭೀಮಸಂದ್ರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು. ಇದೇನೀಗ ಅನಿರ್ದಿಷ್ಟ ಶಾಂತಿಯುತ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಗಣಿಬಾಧಿತ ಪ್ರದೇಶದ ಸಂಘದ ಅಧ್ಯಕ್ಷರಾದಂಥ ರಮೇಶ್ ಅವರಿಗೆ ಬೆಂಬಲವಾಗಿ ನಾವು ಬಂದಿದ್ದೇವೆ. ಅಲ್ಲಿ ಸುತ್ತಮುತ್ತ ಗಣಿ ಪ್ರದೇಶದಲ್ಲಿ ಅಕ್ರಮವಾಗಿ ಈ ಫಾರೆಸ್ಟ್ರುಗಳು ಅವರೆಲ್ಲ ಬುಕ್ಕಾಗಿ ಮೈಸೂರು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಬುಕ್ಕಾಗಿ ಅಲ್ಲಿಗೆಲ್ಲಾಗಿ ನಡೆಯುವಂಥ ಮರ, ಔಷಧಿ ಮರಗಳು, ಈ ಗಂಧ ತ್ಯಾಗದ ಮರಗಳು ಕೊದ್ದು ಅವ್ರಿಗೇನು ಮೈಸೂರಿಗೆ ಏನು ಬೇಕೋ ಆ ರೀತಿ ಬೆನಿಫಿಟ್ ಮಾಡಿಕೊಡೋಂಥ ಕೆಲಸನೆಲ್ಲ ಇವ್ರು ಸೇರ್ ಮಾಡಿಕೊಡ್ತಿದ್ದಾರೆ. ಅದನ್ನು ಯಾರೇ ಸಾರ್ವಜನಿಕರಾಗಲಿ ಸಂಘ ಸಂಸ್ಥೆಗಳು ಕೇಳೋಕ್ಕೆ ಹೋದರೆ ಯಾರು ಅದಕ್ಕೆ ರೆಸ್ಪಾನ್ಸ್ ಮಾಡೋದಿಲ್ಲ, ಮೈನ್ಸ್ಕೊಳ್ಳೋಕ್ಕೂ ಬಿಟ್ಕೊಳೋದು ಇಲ್ಲ. ಅಲ್ಲಿ ಏನಾಗಿತ್ತು ಅನ್ನೋದಕ್ಕೆ ಇಷ್ಟು ಅಕ್ರಮಗಳು ನಡೀತಿದ್ದಾವೆ. ಈ ಫಾರೆಸ್ಟ್ನರು ಇದಕ್ಕೆಲ್ಲ ಕುಮ್ಮಕ್ಕಿದ್ದಾನೆ ಅವ್ರು ಮಾಡ್ತಾ ಇರೋದು. ಇದಕ್ಕೆ ಇರೋ ಫಾರೆಸ್ಟರ್ನ ಮೊದಲು ಸಸ್ಪೆಂಡ್ ಮಾಡಬೇಕು ಅಂತ ನಮ್ಮಲ್ಲಿ ಬೇಡಿಕೆ. ಸತೀಶ್ ಕೃಷಿ ಕಾಯ್ದೆಗಳನ್ನು ಸುಡ್ತೀವಿ, ನಾವು ತಿರಸ್ಕಾರ ಮಾಡಿದ್ದೀವಿ, ರಾಜ್ಯದಲ್ಲಿ ಸುಡ್ತೀವಿ. ಆದರೆ ನಮ್ಮ ರಾಜ್ಯದಲ್ಲಿ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇರ್ಬೋದು, ಮೇಲೆ ಇರೋದು BJP ನೇತೃತ್ವ ಪಕ್ಷ ಇರ್ಬೋದು. ಆದರೆ ವಿಧಾನಸೌಧದಲ್ಲಿ ಪಕ್ಷ ಬದಲಾಗಿದೆ, ವ್ಯಕ್ತಿಗಳು ಬದಲಾಗಿದ್ದಾರೆ, ಅದರ ನೀತಿಗಳು ಮಾತ್ರ ಅದೇ ಮಾಡಿದ್ರು. ಯಾವ ನೀತಿಗಳನ್ನು ಇವರು ವಿರೋಧ ಮಾಡಿದ್ರು ಆ ನೀತಿಗಳನ್ನು ಚೆನ್ನಾಗಿ ಮುಂದುವರಿಸ್ತಾರೆ. ಅದು ಕಾರ್ಮಿಕರಿಗೆ ಸಂಬಂಧಪಟ್ಟಾಗಿರ್ಬೋದು, ರೈತರಿಗೆ ಸಂಬಂಧಪಟ್ಟಿರ್ಬೋದು. ಇವಕ್ಕೆಲ್ಲವೂ ಕೂಡ ಜನಾಂದೋಲನಗಳಿಂದಲೇ ನಾವು ಹಿಂಬೆಟ್ಟಿಸ್ಬೇಕು. ಇಲ್ಲಾಂದರೆ ಈ ಜನಪ್ರತಿನಿಧಿಗಳನ್ನ ಹೆಚ್ಚು ಜನಪ್ರತಿನಿಧಿಗಳು ಹೊಂದಾಣಿಕೆ ಜನಪ್ರತಿನಿಧಿಗಳು ಬಿಟ್ಟರೆ ಈ ಭಾರಿ ಜನಪ್ರತಿನಿಧಿಗಳೆಲ್ಲ ಕಾರ್ಪೊರೇಟು ಈ ನೀತಿಗಳನ್ನ ಒಪ್ಕೊಳ್ಳೋದಿದ್ದಾವೆ. ಅದನ್ನು ಜನಾಂದೋಲನಗಳನ್ನೇ ಮುಂದುವರಿಸಬೇಕು ಅನ್ನೋ ನಿರ್ಣಯವನ್ನು ನಾವು 23ನೇ ತಾರೀಕು ನಮ್ಮ ಪುಟ್ಟಣ್ಣರ ದಿನಾಚರಣೆಯನ್ನು ತಗೊಳ್ತೀವಿ. ನಮ್ಮ ಶಾಸಕರು ಕೆಲವು ವಿಚಾರ ಮಾತಾಡ್ತಾರೆ.